ಯಜಮಾನ ಯಜಮಾನ ಜಾನ್ಸಿನ ಅದೇನು ಕನಸು ಕಾಣ್ತಾ ಇದ್ದೀನ ತಾತ ನೀವಿಲ್ಲಿ? ನಾನೇ ಅಮ್ಮ ನೀನ್ ಜಾನ್ಸಿನ ನನ್ನ ಮೊಮ್ಮಗಳು ಜಾನ್ಸಿನ ಜಾನ್ಸಿ ಹೇ ರಾಯ್ ನೋಡೋ ಜಾನ್ಸಿ ನೋಡೋ ನಾನು ಮುಂಚೆ ಏನಾದ್ರು ಹೇಳಿದ್ರೆ ತಾತ ನೀವು ಮಾಡಿದ ಆದೇಶ ಆಜ್ಞೆ ಥರ ಇತ್ತು ಅಂತ ಹೇಳೋಳು. ಈಗ ನೋಡೋ ಎಷ್ಟೊಂದು ಬದಲಾವಣೆ ಅವಳಲ್ಲಿ ನೋಡೋ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆವತ್ತೇ ನಿಂಗೆ ಹೇಳಿದೆ ನೀನು ನನ್ನ ತಾಯಿ ಥರ ಕಾಣಿಸ್ತೀಯ ಅಂತ. ಹಾಗೆ ಹೇಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಅವಳು ಅಷ್ಟೇ ಹೊಳೆಯಿಂದ ತಾಮ್ರದ ಬಿಂದಿಗೆಯಲ್ಲಿ ನೀರು ತರ್ತಾ ಇದ್ಲು, ನೀನು ಸ್ಟೀಲ್ ಬಿಂದಿಗೆಯಲ್ಲಿ ರೋಡಲ್ಲಿ ನೀರು ತರ್ತಾ ಇದ್ದೀಯ. ನಿನ್ನ ತಾಯಿ ಕಡೆ ನನ್ನ ದೃಷ್ಟಿನೇ ನಿನ್ನ ಮೇಲೆ ಬೀಳ್ತಾ ಇದೆ. ಆ ದೃಷ್ಟಿನೂ ನಿನ್ನ ಮೇಲೆ ಬೀಳದೆ ಇರಲಿ. ನಿಮ್ ಆಶೀರ್ವಾದ ಇರೋವರೆಗೂ ನನ್ ಯಾರ ಕಣ್ಣು ಬೀಳಲ್ಲ ತಾತ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನ, ಫಸ್ಟ್ ಕ್ಲಾಸ್. ನಿನ್ನ ನೋಡಿದ ಮೇಲೆ 15 ವರ್ಷ ಆಯುಸ್ ಕಮ್ಮಿ ಆಗ್ಬಿಡ್ತು, ಜೀವನದ ಆಸಕ್ತಿ ಹೆಚ್ಚಾಗ್ಬಿಡ್ತು. ಇದಕ್ಕಿಂತ ಇನ್ನೇನು ಬೇಕೆ? ಆದರೂ ನೀನು ಈ ಬಿಂದಿಗೆ ಎತ್ಕೊಂಡು ಹೋಗ್ತಾ ಇರೋದು ನೋಡಿ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ನಂಬಲೇಬೇಕು ಯಜಮಾನ್ರೆ, ಯಾಕಂದ್ರೆ ನಿಮ್ ಕಣ್ ಮುಂದೆನೆ ನಿಂತಿದಾರಲ್ಲ. ಜಾನ್ಸಿಗೆ ಸಂಸ್ಕಾರ ಬಂದರೆ ಸಾಕು ಅಂತ ಕಾಯ್ತಾ ಇದ್ದೆ. ಅವಳಿಗೆ ಸಂಸ್ಕಾರದ ಜೊತೆಗೆ ಸಂಸಾರದ ಜವಾಬ್ದಾರಿನೂ ಬಂದಿದೆ. ಈ ತಾಳಿ ಕೊಟ್ಟಿರೋ ಭಾಗ್ಯ ಏನೇನು ನೋಡು. ಅವಳಲ್ಲಿ ತಾಳ್ಮೆ ಹುಟ್ಟಾಕಿದೆ. ಇವಳು ಕಾರಲ್ಲಿ ಹೋಗ್ತಾ ಇದ್ದಾಗ ಹಿಂದ್ಗಡೆ ಕಾರ್ ಯಾವುದೋ ಆರನ್ ಮಾಡ್ತು ಅಂತ ಆ ಕಾರನ್ನು ಮಧ್ಯ ರೋಡಲ್ಲಿ ನಿಲ್ಲಿಸಿ ಸುಟ್ಟಾಕಿದ್ದು ಇವಳು. ನೆನಪಿದ್ಯಾ ಮಗಳೇ? ಹಾ ತಾತ ನೆನ್ಪಿದೆ. ಅವತ್ ನಾನು ಮಾಡಿದ ತಪ್ಪು ಅಂತ ಅರ್ಥ ಆಗಿದೆ. ನೋಡಿದ್ಯಾ, ಇಂಥ ನನ್ನ ಮೊಮ್ಮಗಳು ನಮ್ಮ ಗಾಡಿಯ ಹಾರನ್ ಶಬ್ದ ಕೇಳಿ ಸೈಡ್ ಬಿಡಬೇಕು ಅಂತ ಪಕ್ಕಕ್ಕೆ ಹೋಗಿ ನಿಂತಲ್ಲ. ಇದು ತಾನೇ ಇರಬೇಕಾದ್ದು ಸಹನೆ, ತಾಳ್ಮೆ ಎಲ್ಲ. ಹೌದು ಯಜಮಾನ್ರೆ. ಈಗ ಹೇಳು ರಾಯ್, ನಾವೇನಾದರೂ ಫೋನ್ ಮಾಡಿ ಬರ್ತೀವಿ ಅಂತ ಹೇಳಿ ಬಂದಿದ್ರೆ ಈ ಥರ ದೃಶ್ಯ ಅಂದರೆ ಬಿಂದಿಗೆ ಇಟ್ಕೊಂಡು ಇವಳು ನಡೀತಾ ಇರೋದನ್ನ ನೋಡೋದಕ್ಕಾಗ್ತಾ ಇತ್ತಾ? ಅವಳು ಮನೆಯಲ್ಲೇ ತಾತ ಬರ್ತಾರೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಲ್ಲೇ ಓಡಾಡ್ಕೊಂಡಿದ್ಲೇ ಹೊರತು ರಸ್ತೆಗೆ ಬರ್ತಿದ್ಲಾ? ಇದನ್ನೆಲ್ಲ ನೋಡೋ ಅವಕಾಶ ಸಿಗ್ತಿತ್ತಾ? ಇಲ್ಲ ಯಜಮಾನ್ರೆ. ಜಾನ್ಸಿ, ಈಗ ನೀನು ಪರ್ಫೆಕ್ಟ್ ವುಮನ್, ಒಂದು ಮನೆ ಸೊಸೆ ಥರ ಕಾಣಿಸ್ತಾ ಇದ್ದೀಯ ಮಕ್ಕಳೇ, ಅಲ್ವೇನ ರಾಯ್? ಖಂಡಿತ ಯಜಮಾನ್ರೆ, ಅದರಲ್ಲಿ 2 ಮಾತಿಲ್ಲ. ನಾನೇ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಮೇಡಮ್ ತುಂಬಾ ಚೇಂಜ್ ಆಗಿದ್ದಾರೆ ಅಂತ. ಮನೆ ಕೆಲಸ ಮಾಡಬೇಡಂತ ಮನೆಯವ್ರು ಎಷ್ಟೇ ಹೇಳಿದ್ರು ಮೇಡಮ್ಮು ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಅವರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸರ್. ಅದು ಒಬ್ಬ ಗೃಹಿಣಿಯ ಕರ್ತವ್ಯ ಕಣ. ಇದನ್ನೇ ಜವಾಬ್ದಾರಿ, ಕರ್ತವ್ಯ ಅಂತ ಹೇಳೋದು. ಹೆಣ್ಣಿನ ಸಂಸ್ಕಾರ ಸಂಸಾರದ ರೂಪ, ಅದು ಬೆಳಕು, ಮನೆಯನ್ನು ಬೆಳಗುತ್ತೆ, ಮನಸ್ಸಿಗೆ ಸಂತೋಷ ಕೊಡುತ್ತೆ. ನನಗೆ ತುಂಬ ಸಂತೋಷ ಸಿಕ್ಕಿದೆ ಅಮ್ಮ. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ನಿನ್ನಿಂದ ಖುಷಿ ಸಿಕ್ಕಿದೆ. ಈಗ ನೀನು ಈ ಥರ ನೀರು ತಗೊಂಡು ಹೋಗ್ತಾ ನನಗೆ ಸರ್ಪ್ರೈಸ್ ಕೊಟ್ಟಿದ್ಯಾ. ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ಬೇಕಲ್ವಾ? ನೀವು ಬಂದಿರೋದೇ ನನ್ಗೊಂದು ದೊಡ್ಡ ಸರ್ಪ್ರೈಸು. ಇದಕ್ಕಿಂತ ಸರ್ಪ್ರೈಸ್ ಇನ್ನೇನಿರುತ್ತೆ ತಾತ? ಇದೆ ಅಮ್ಮ, ಇದೆ. ಸ್ವಲ್ಪ ಇರು.